ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಕೆಎಲ್ಇ ಸಂಸ್ಥೆಯ ಸಿಬಿಎಸ್ಇ ಶಾಲೆಗೆ ಕೆಎಫ್ ಪಾಟೀಲ್ ಅವರ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಇದರ ಸಮಾರಂಭವನ್ನು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಉಪಸಭಾಪತಿ ರುದ್ರಪ್ಪ ಎಂ ಲಮಾಣಿ, ಹುಬ್ಬಳ್ಳಿ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾ ಪ್ರಭಾಕರ್ ಕೋರೆ, ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಅಮಿತ್ ಪಿ ಕೋರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಕರ್ಮಯೋಗಿ ಕೆಎಫ್ ಪಾಟೀಲ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಬಳಿಕ ಪ್ರಹ್ಲಾದ್ ಜೋಶಿ, ಸಮಾಜಮುಖಿಯಾಗಿ ಬದುಕಿದ ಕೆಎಫ್ ಪಾಟೀಲರು ಜನಮಾನಸದಲ್ಲಿ ಜೀವಂತವಾಗಿದ್ದಾರೆ. ಶಿಕ್ಷಣ, ಸಂಸ್ಕೃತಿ, ಸಮಾಜ ಸೇವೆ, ರಾಜಕೀಯ ಈ ಎಲ್ಲ ನೆಲೆಗಳಲ್ಲಿ ಬಹುಮೌಲಿಕವಾದ ಸೇವೆ ನೀಡಿ ಅಮರರಾದರು ಎಂದು ಹೇಳಿದರು. ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿದ್ದ ಅವರ ಸಾಮಾಜಿಕ ಸೇವೆ ಬಹುಮುಖಿಯಾಗಿತ್ತು. ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳು ಮತ್ತು ಸಂಸ್ಕಾರಗಳನ್ನು ಬೆಳೆಸುವ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಕೋಟಿ ರೂಪಾಯಿಯಷ್ಟು ವರ್ತ್ ಇವತ್ತಾಗಿದೆ. ಯಾವಾಗ 10-20 ವರ್ಷದಿಂದ ಕೊಡ್ತಾ ಬಂದಿದ್ದಾರೆ. ಆ ಕೊಡ್ತಾ ಬಂದಿರುವಂತದ್ದು ಆ ಕಾರಣಕ್ಕಾಗಿ ಯಾಕೆ ಕೊಟ್ಟರು? ಕೊಡೋರಿಗೆ ಅನ್ನಿಸ್ತು ಈ ಸಂಸ್ಥೆ ಕೊಟ್ರೆ ಇದು ಜನರಿಗೆ, ಇಲ್ಲಿರುವಂತಹ ಜನ, ಇಲ್ಲಿರುವಂತಹ ಮ್ಯಾನೇಜ್ಮೆಂಟ್. ಡಾ ಪ್ರಭಾಕರ್ ಕೋರೆ, ಒಬ್ಬ ದಾರ್ಶನಿಕ ಹಾಗೂ ಸಮಾಜಮುಖಿ ವ್ಯಕ್ತಿಯ ಹೆಸರನ್ನು ಸಂಸ್ಥೆಗೆ ಇಟ್ಟಿರುವುದು ಖುಷಿ ತಂದಿದೆ ಎಂದರು.